ನಮಸ್ತೆ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಆ್ಯಕ್ಚುಲಿ ರಂಗೋಲಿ ಎಷ್ಟು ಚೆನ್ನಾಗಿದೆ ಅಲ್ವಾ? ಇದನ್ನು ನಮ್ಮ ದೀಪ್ತಿ ನಿನ್ನೆ ಬಿಟ್ಟಿದ್ಲು ಆ ರಂಗೋಲಿ. ಇನ್ನು ಇವತ್ತು ಕಾಫಿ ಕುಡಿಯೋದ್ರ ಮೂಲಕ ವಿಡಿಯೋನ ಶುರು ಮಾಡೋಣ. ನಿಮ್ಮದೆಲ್ಲ ಕಾಫಿ ಆಯಿತಾ? ನೋಡಿ, ನಮ್ಮ ದೀಕ್ಷನ್ಗೆ ಅವ್ಳು ಬಿಸಿ ಬಿಸಿ ಕಾಫಿ ಕುಡಿಯೋಲ್ಲ ಅಂದ್ಬಿಟ್ಟು ಈ ರೀತಿ ತಣ್ಣಗಾಗ್ಲಿಕ್ಕೆ ಬಿಡ್ತೀನಿ. ಇನ್ನು ನಮ್ಮ ದೀಪ್ತಿ ಓದ್ಕೋತಾ ಇದ್ಲು. ಈ ಚಳಿಗೆ ಅವಳು ಯಾವ ರೀತಿ ಕವರ್ ಆಗಿ ಓದ್ಕೋತಿರ್ತಾಳೆ ನೋಡಿ, ಅದಕ್ಕೆ ಒಂದು ವಿಡಿಯೋ ಮಾಡ್ಕೋತಾ ಇದ್ದೆ. ನನ್ನ ಮಗಳು ಓದೋ ರೀತಿ ಹಿಂಗಿರುತ್ತೆ, ಬೆಳಿಗ್ಗೆ ಬೇಗನೆ ಎದ್ದಿರ್ತಾಳೆ, ಬಟ್ ಈ ರೀತಿ ಕುತ್ಕೊಂಡು ಓದ್ತಾ ಇರ್ತಾಳೆ. ಬನ್ನಿ ಇವತ್ತು ತಿಂಡಿ ಮಾಡೋಣ. ಆ್ಯಕ್ಚುಲಿ ಇವತ್ತು ನಾನು ಒಂದು ಗ್ರೇವಿ ಅಂದರೆ ದಾಲ್ ಮಾಡ್ತಾಯಿದ್ದೀನಿ, ಹೆಸರುಬೇಳೆ ದಾಲ್ ಮಾಡ್ತಾಯಿದ್ದೀನಿ. ಇದು ಜೀರಾ ರೈಸ್ಗೆ ಮತ್ತು ಚಪಾತಿಗೆ ಎರಡಕ್ಕೂ ಸೈಡ್ ಡಿಶ್ ಆಗಿ ತುಂಬ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ಇಲ್ಲಿ ಒಂದು ಗ್ಲಾಸ್ ಹೆಸರುಬೇಳೆ ತಗೊಂಡು ಅದನ್ನು ನೀಟಾಗಿ ವಾಶ್ ಮಾಡ್ಕೊಳ್ಳೋಣ. ಒಂದು 2-3 ಸಲ ವಾಶ್ ಮಾಡಿ, ಕಾಳು ಅಥವಾ ಬೇಳೆಗಳು ಹಾಕುವಾಗ 2-3 ಸಲ ತೊಳೆದು ಆಮೇಲೆ ಉಪಯೋಗಿಸ್ಕೊಳ್ಳಿ. ನಾನಿವಾಗ ಅದನ್ನು ಚೆನ್ನಾಗಿ ತೊಳೆದು ಕುಕ್ಕರ್ಗೆ ಹಾಕಿ ಇದರ 3ರಷ್ಟು, 4 ಪಟ್ಟು ಬೇಕಿದ್ರೂ ಹಾಕ್ಬೋದು, ಅಥವಾ 3ರಷ್ಟು ನೀರು ಹಾಕಿ, 4 ಹಾಕಿದ್ರೆ ಏನಂದರೆ ಕುಕ್ಕರಲ್ಲಿ ತುಂಬ ಸುರಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದಕ್ಕೆ 3 ಲೋಟ ನೀರು ಹಾಕೋತಾ ಇದ್ದೀನಿ. ಇದನ್ನು ಹಾಕಿ ನೆಕ್ಸ್ಟ್ ಇದಕ್ಕೆ ಬೆಳ್ಳುಳ್ಳಿ, ಸಣ್ಣಗೆ ಹೆಚ್ಚಿರೋ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ಒಂದೇ ಒಂದು ಟೊಮೊಟೊನ ಸಣ್ಣಗೆ ಹೆಚ್ಚಿ, ನೆಕ್ಸ್ಟು ಅರಿಶಿಣ, ಇದಿಷ್ಟನ್ನು ಹಾಕಿ ಬೇಳೆನ ಕೂಗ್ಲಿಕ್ಕಿಡೋಣ. ಟೊಮೊಟೊ ಜಾಸ್ತಿ ಬೇಡ, ಒಂದೇ ಒಂದು ಟೊಮೊಟೊ ಹಾಕೊಳ್ಳಿ ಆಯಿತಾ. ಇವಾಗ ಇದನ್ನು ಬೇಯಲಿಕ್ಕಿಟ್ಟು 3 ವಿಷಲ್ ಬರಲಿ. 3 ವಿಷಲ್ ಬಂದರೆ ಬೇಳೆ ತುಂಬ ಚೆನ್ನಾಗಿ ತುಂಬ ನುಣ್ಣಗೆ ಬೆಂದಿರುತ್ತೆ. ಇದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳಿ. ಇದಾದಮೇಲೆ ಇದಕ್ಕೆ ಒಂದು ಬ್ಯೂಟಿಫುಲ್ ಆಗಿರೋ ಒಗ್ಗರಣೆನ ಮಾಡೋಣ. ಅದಕ್ಕೋಸ್ಕರ ನಾನಿಲ್ಲಿ ಒಂದು ಪಾತ್ರೆ ಬಿಸಿಗಿಟ್ಟು ಅದಕ್ಕೆ ಸ್ವಲ್ಪ ಎಣ್ಣೆ ಹಾಕಿ, ಸಾಸಿವೆ ಸಿಡಿದ್ಮೇಲೆ ಜೀರಿಗೆ, ಕರಿಬೇವಿನ ಸೊಪ್ಪು ಮತ್ತು ಹಿಂಗನ್ನ ಮಸ್ಟ್ ಆ್ಯಂಡ್ ಶುಡ್ ಯೂಸ್ ಮಾಡಿ. ಅದಾದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಸ್ವಲ್ಪ ಲೈಟಾಗಿ ಫ್ರೈ ಮಾಡಿ, ತುಂಬ ಫ್ರೈ ಮಾಡಿಬಿಡಿ, ಸ್ವಲ್ಪ ಘಮ ಬರೋವರೆಗೆ ಫ್ರೈ ಮಾಡಿ. ಇದಕ್ಕೆ ನಾವು ಆಲ್ರೆಡಿ ಬೇಯಿಸಿಟ್ಕೊಂಡಿರ್ತೀವಲ್ಲ ದಾಲ್, ಅದನ್ನು ಹಾಕಿಬಿಟ್ಟು ನಿಮಗೆ ಯಾವ ಅದಕ್ಕೆ ನೀರು ಬೇಕೋ ಹಾಕ್ಕೊಳ್ಳಿ. ತುಂಬ ತೆಳುನೂ ಬೇಡ, ತುಂಬ ಗಟ್ಟಿನೂ ಬೇಡ, ಮೀಡಿಯಮ್ ಆಗಿದ್ದರೆ ಚೆನ್ನಾಗಿರುತ್ತೆ. ಇದು ಆರಿದ್ಮೇಲೆ ಸ್ವಲ್ಪ ಗಟ್ಟಿ ಆಗೋದ್ರಿಂದ ಬೇಯಿಸುವಾಗ ಸ್ವಲ್ಪ ತೆಳು ಮಾಡ್ಕೊಂಡಿರಿ. ನೆಕ್ಸ್ಟ್ ನಾನು ಇದಕ್ಕೆ ಉಪ್ಪು ಹಾಕೋತಾ ಇದ್ದೀನಿ. ನಾನು ಮೊದಲು ಉಪ್ಪು ಹಾಕಲಿಲ್ಲ, ಇವಾಗ ಉಪ್ಪು ಹಾಕ್ಕೊಂಡು ಬೇಯೋವಾಗ ನಿಂಬೆಹಣ್ಣು ಹಾಕಬೇಡಿ. ಇಳಿಸಿದ ಮೇಲೆ ಸ್ವಲ್ಪ ನಿಂಬೆಹಣ್ಣು ಹಾಕ್ಕೊಂಡು ನೋಡಿ, ಟೇಸ್ಟು ಸೂಪರಾಗಿರುತ್ತೆ. ನಮ್ಮ ದಾಲ್ ಕೂಡ ರೆಡಿಯಾಗಿರುತ್ತೆ. ನಾನು ನೆಕ್ಸ್ಟ್ ಇಲ್ಲಿ ದಾಲ್ಗೆ ಕಾಂಬಿನೇಷನ್ ಆಗಿ ಜೀರಾ ರೈಸ್ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ಪಲಾವ್ ಎಲೆ, ಲವಂಗ, ಚಕ್ಕೆ, ಏಲಕ್ಕಿ, ಹಸಿಮೆಣ್ಸಿನ್ಕಾಯಿ, ಗೋಡಂಬಿ ಇದಿಷ್ಟು ತೊಗೊಂಡಿದ್ದೀನಿ. ನಾನು ಇದನ್ನು ಅಂದರೆ ಜೀರಾ ರೈಸ್ನ ಕುಕ್ಕರಲ್ಲಿ ಮಾಡ್ತಾಯಿದ್ದೀನಿ. ಅದಕ್ಕೋಸ್ಕರ ಕುಕ್ಕರ್ನ ಬಿಸಿಗಿಟ್ಟು ತುಪ್ಪ ಮತ್ತು ಎಣ್ಣೆ 2 ಹಾಕ್ಕೊಳ್ಳಿ, ತುಂಬ ಚೆನ್ನಾಗಿರುತ್ತದೆ. ಇದೆರಡು ಹಾಕಿ ಬಿಸಿ ಆದಮೇಲೆ ಇದಕ್ಕೆ ನಾನೇನು ಆವಾಗಲೇ ಎಳ್ಳೆ, ಚಕ್ಕೆ, ಲವಂಗ, ಏಲಕ್ಕಿ, ಪಲಾವ್ ಎಲೆ ಮತ್ತು ಗೋಡಂಬಿ ಇದಿಷ್ಟು ಹಾಕಿ ಫ್ರೈ ಮಾಡಿ, ನೆಕ್ಸ್ಟು ಇದಕ್ಕೆ ಜೀರಿಗೆ ಹಾಕ್ಕೊಳ್ಳಿ. ಜೀರಿಗೆ ಸ್ವಲ್ಪ ಫ್ರೈ ಆಗಲಿ, ಆಮೇಲೆ ಗೋಡಂಬಿ ಕೂಡ ಸ್ವಲ್ಪ ಫ್ರೈ ಆಗಲಿ. ಇದಾದಮೇಲೆ ಹಸಿಮೆಣ್ಸಿನ್ಕಾಯಿ ಹಾಕಿ ಹಸಿಮೆಣ್ಸಿನ್ಕಾಯಿನ ಫ್ರೈ ಮಾಡ್ಕೊಳ್ಳಿ. ಇಷ್ಟೇ ಇಂಗ್ರೀಡಿಯೆಂಟ್ಸ್ ಬೇಕಾಗಿರೋದು. ಆಮೇಲೆ 2 ಪೌಡರ್ ಹಾಕಿದ್ರೆ ನಮ್ಮ ಸಿಂಪಲ್ ಜೀರಾ ರೈಸ್ ಕುಕ್ಕರಲ್ಲಿ ರೆಡಿ ಆಗುತ್ತೆ. ಹಸಿಮೆಣ್ಸಿನ್ಕಾಯಿ ಫ್ರೈ ಆದಮೇಲೆ ಇದಕ್ಕೆ ನಾವೇನು ಅಕ್ಕಿ ತಗೊಂಡಿರ್ತೀವಿ ಅದರ 2 ಪಟ್ಟು ನೀರು ಹಾಕಿ, ನೀರು ಕುದಿ ಬಂದಮೇಲೆ ಇದಕ್ಕೆ ಅಕ್ಕಿ ಹಾಕಿ, ಅಕ್ಕಿ ಸ್ವಲ್ಪ ಬೆಂದ ಮೇಲೆ ಇದಕ್ಕೆ ಜೀರಿಗೆ ಮತ್ತು ಗರಂ ಮಸಾಲ ಪುಡಿ, ಇದೆಷ್ಟು ಪುಡಿ ಅಷ್ಟೇ, ಜೀರಿಗೆ ಪುಡಿ ಮತ್ತು ಗರಂ ಮಸಾಲ ಪುಡಿ ಹಾಕಿ ಮಿಕ್ಸ್ ಮಾಡಿ ಮುಚ್ಚಳ ಮುಚ್ಚಿ ಬೇಯಲಿಕ್ಕಿಡಿ. ಲಾಸ್ಟಲ್ಲಿ ಇದಕ್ಕೆ ಕೊತ್ತಂಬರಿ ಸೊಪ್ಪು ಹಾಕಿ, ನೆಕ್ಸ್ಟು ಉಪ್ಪಿಗೆ ಬೇಕಾ ಏನು ನೋಡಿಕೊಂಡು ರುಚಿಗೆ ತಕ್ಕಷ್ಟು ಮತ್ತು ಉಪ್ಪನ್ನ ಸರಿಪಡಿಸ್ಕೊಳ್ಳಿ. ಅದಾದಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿ ಇದನ್ನು ಒಂದು 3/4%, ನಾನು ಆಗಲೇ ಹೇಳ್ತೀನಿ 3/4 ಅಥವಾ 90% ಬೆಂದ ಮೇಲೆ ಇದಕ್ಕೆ ಮುಚ್ಚಳ ಹಾಕಿ ಒಂದು 5 ನಿಮಿಷ ಕಡಿಮೆ ಉರಿಯಲ್ಲಿ ಇಟ್ಟರೆ ನಮ್ಮ ಜೀರಾ ರೈಸ್ ಕುಕ್ಕರಲ್ಲಿ ತುಂಬ ಬೇಗನೆ ರೆಡಿ ಆಗುತ್ತೆ. ಇದಕ್ಕೆ ಕಾಂಬಿನೇಷನ್ ಆಗಿ ಹೆಸರುಬೇಳೆ ದಾಲ್, ಮತ್ತು ಅವತ್ತು ನಾನು ಸಾಂಬಾರು ಕೂಡ ಮಾಡಿದ್ದೆ, ವೈಟ್ ರೈಸ್ ಮಾಡಿದ್ದೆ, ನೆಕ್ಸ್ಟು ಚಪಾತಿ, ಇದು ರೆಡಿಯಾಗಿತ್ತು. ನೋಡಿದ್ರಲ್ಲ, ಗೀ ರೈಸ್, ಚಪಾತಿ, ದಾಲ್ ಎಲ್ಲ ರೆಡಿಯಾಗಿತ್ತು ಸೂಪರಾಗಿ. ಇವತ್ತು ಸಸ್ಟೇ ಆಗಿದ್ದರಿಂದ ನೈವೇದ್ಯಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಅಡಿಗೆ, ಮನೆ ಕ್ಲೀನಿಂಗ್ ಎಲ್ಲ ಮುಗಿಸಿ ಪೂಜೆಗೆ ರೆಡಿ ಮಾಡಿ ನೈವೇದ್ಯಕ್ಕೆ ರೆಡಿ ಮಾಡ್ಕೋತಾ ಇದ್ದೀನಿ. ಅದಕ್ಕೋಸ್ಕರ ಇಲ್ಲಿ ಅವಲಕ್ಕಿ ತಗೊಂಡಿದ್ದೀನಿ. ಗಟ್ಟಿ ಅವಲಕ್ಕಿ ಬರುತ್ತಲ್ಲ, ಅದನ್ನು ತಗೊಂಡು ಒಂದು 2-3 ಸಲ ವಾಶ್ ಮಾಡ್ಕೊಳ್ಳಿ. ನೀರು ಹಾಕಿ ವಾಶ್ ಮಾಡ್ಕೊಳ್ಳಿ, ಯಾಕಂದರೆ ಡಸ್ಟ್ ಬರುತ್ತೆ. ನೀರು ವೈಟ್ ಕಲರ್ ಬರೋವರೆಗೆ ವಾಶ್ ಮಾಡಿ ಈ ರೀತಿ ಸೋರ್ಲಿಕ್ಕೆ ಇಟ್ಕೊಳ್ಳಿ. ನೆನೆಯಕ್ಕೆ ಇಡೋದೇನು ಬೇಡ, ಸೋರ್ಲಿಕ್ಕೆ ಇಟ್ಟರೆ ಸಾಕು. ಇವಾಗ ಪಚ್ಚಬಾಳೆಹಣ್ಣು ತೊಗೊಂಡಿದ್ದೀನಿ. ಒಂದು 3 ಪಚ್ಚಬಾಳೆಹಣ್ಣು ತೊಗೊಂಡು ನಿಮಗೆ ಯಾವ ಶೇಪ್ ಬೇಕು, ರೌಂಡ್ ಬೇಕಾ ಅಥವಾ ಕ್ಯೂಬ್ಸ್ ಬೇಕಾ, ಯಾವ ರೀತಿ ಬೇಕೋ ಆ ರೀತಿ ಕಟ್ ಮಾಡ್ಕೊಳ್ಳಿ. ನಾನಿಲ್ಲಿ 4 ಭಾಗ ಮಾಡಿ ಸಣ್ಣಕ್ಕೆ ಕಟ್ ಮಾಡ್ತಾಯಿದ್ದೀನಿ. ಈ ರೀತಿ ಕಟ್ ಮಾಡ್ಕೊಂಡ್ಮೇಲೆ ಇದಕ್ಕೆ ಇನ್ನೊಂದಷ್ಟು ಇಂಗ್ರೀಡಿಯೆಂಟ್ಸ್ ಹಾಕ್ಕೊಳ್ಳೋಣ. ಅದರಲ್ಲಿ ಸ್ವಲ್ಪ ತುಪ್ಪ ಹಾಕಿ, ಏಲಕ್ಕಿ ಪುಡಿ, ಅದಾದಮೇಲೆ ಜೇನುತುಪ್ಪ ಸ್ವಲ್ಪ ಜಾಸ್ತಿನೇ ಹಾಕ್ಕೊಳ್ಳಿ. ನಾನು ಬೆಲ್ಲ ಹಾಕೋದ್ರಿಂದ ಸುಮಾರಾಗಿ ಸ್ವಲ್ಪನೇ ಹಾಕ್ತಾಯಿದ್ದೀನಿ. ಇಷ್ಟೆಲ್ಲ ಹಾಕಿ ಆದಮೇಲೆ ಇದಕ್ಕೆ
ಒಂದು ಸ್ವಲ್ಪ ಮೊಸರು ಮತ್ತು ಹಾಲು ಇದಿಷ್ಟೆಲ್ಲ ಹಾಕಿದ್ರೇ ಅದು ಪಂಚಾಮೃತ ಅಥವಾ ರಸಾಯನ ಅನ್ನಿಸ್ಕೊಳ್ಳೋದ್ರ ಜೊತೆಗೆ ನಾನು ಇಲ್ಲಿ ಬೆಲ್ಲದ ಪೌಡರ್ ಉಪಯೋಗಿಸ್ತಾ ಇದ್ದೀನಿ. ಆರ್ಗ್ಯಾನಿಕ್ ಕಪ್ಪು ಬೆಲ್ಲದ ಪುಡಿನ ಉಪಯೋಗಿಸ್ತಾ ಇದ್ದೀನಿ. ಮತ್ತು ಈ ಥರ ಬಕೆಟ್ ಬೆಲ್ಲ ಕೂಡ ನಾನು ಇಟ್ಕೊಂಡಿರ್ತೀನಿ, ಯಾಕಂದರೆ ಗೋಧಿ ಮುದ್ದೆ ಮಾಡಲಿಕ್ಕೆ ನಾನು ಈ ಬೆಲ್ಲನೇ ಉಪಯೋಗಿಸೋದು, ಅದಕ್ಕೋಸ್ಕರನೇ. ಇವಾಗ ಒಂದು 3-4 ಸ್ಪೂನ್ನಷ್ಟು ಬೆಲ್ಲದ ಪುಡಿ ಉಪಯೋಗಿಸ್ಕೊಳ್ಳೋಣ. ಮತ್ತು ನಾವು ಆಲ್ರೆಡಿ ತೊಳೆದು ಇಟ್ಟಿರ್ತಕ್ಕಂಥ ಅವಲಕ್ಕಿನೂ ಕೂಡ ಹಾಕ್ಕೊಂಡು ಸ್ವಲ್ಪ ಕಾಯಿ ತುರಿ ಹಾಕ್ಕೊಂಡ್ರೆ ನಮ್ಮ ನೈವೇದ್ಯಕ್ಕೆ ಮಾಡಿರೋ ಅವಲಕ್ಕಿ ರಸಾಯನ ರೆಡಿಯಾಗುತ್ತೆ. ಇದಿಷ್ಟೇ, ನೋಡಲಿಕ್ಕೂ ಚೆನ್ನಾಗಿರುತ್ತೆ, ಹಾಗೆ ತಿನ್ನಲಿಕ್ಕೂ ಚೆನ್ನಾಗಿರುತ್ತೆ. ಅದಾದಮೇಲೆ ಎಳ್ಳುದು ನೈವೇದ್ಯ ಮಾಡ್ಕೊತಾ ಇದ್ದೀನಿ. ಎಳ್ಳು, ಸಕ್ಕರೆ ಮತ್ತು ಕಡಲೆ, ಇದು ಷಷ್ಠಿ ಪೂಜೆಯಲ್ಲಿ ನಾವು ನೈವೇದ್ಯಕ್ಕೆ ಸಾಮಾನ್ಯವಾಗಿ ಇಡ್ತೀವಿ. ತುಂಬ ಸಿಂಪಲ್ಲಾಗಿರುತ್ತೆ. ಅದಕ್ಕೆ ಇದನ್ನು ರೆಡಿ ಮಾಡಿಕೊಂಡು ಫಸ್ಟು ಮನೆಯಲ್ಲಿ ಪೂಜೆ ಮುಗಿಸ್ಬಿಡೋಣ ಅಂದ್ಬಿಟ್ಟು ನೈವೇದ್ಯಕ್ಕಿಟ್ಟು ದೇವ್ರ ಪೂಜೆ ಮಾಡ್ಕೊತಾ ಇದ್ದೀನಿ. ಈ ರೀತಿ ನೈವೇದ್ಯಕ್ಕೆಲ್ಲ ಇಟ್ಟು ಪೂಜೆ ಮಾಡಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಅಲ್ವಾ ವೈಬ್ಸು. ನನಗಂತೂ ತುಂಬಾ ಖುಷಿ ಅನಿಸುತ್ತೆ. ಮನೆಯಲ್ಲಿ ಫಸ್ಟ್ ಪೂಜೆ ಮುಗಿಸಿ ಆಮೇಲೆ ದೇವಸ್ಥಾನಕ್ಕೆ ಹೋಗೋಣ, ಯಾಕಂದರೆ ನಮ್ಮ ದೀಪ್ತಿನೂ ಕರ್ಕೊಂಡು ಹೋಗಬೇಕಾಗಿತ್ತು. ಅದಕ್ಕೋಸ್ಕರ ನನಗೆ ಬೆಳಿಗ್ಗೆ ಹೋಗಲಿಕ್ಕೆ ಸಾಧ್ಯ ಆಗಲಿಲ್ಲ. ನಾನು ಸ್ವಲ್ಪ ಲೇಟಾಗಿ ಸಂಜೆನೇ ಹೋಗ್ತಾ ಇದ್ದೀನಿ. ಅವಳ ಕೈಲಿ ಪೂಜೆ ಮಾಡಿಸ್ಬೇಕು ಅಂದ್ಬಿಟ್ಟು ಅವಳು ಟ್ಯೂಷನ್ಗೆಲ್ಲ ಹೋಗೋದ್ರಿಂದ ಬೆಳಿಗ್ಗೆ ಸ್ವಲ್ಪ ಕರ್ಕೊಂಡು ಹೋಗೋದು ಕಷ್ಟ ಆಗುತ್ತೆ. ಅದಾದಮೇಲೆ ದೇವಸ್ಥಾನಕ್ಕೆ ಹೋಗಲಿಕ್ಕೆ ಪೂಜೆಗೆಲ್ಲ ರೆಡಿ ಮಾಡ್ಕೊತಾ ಇದ್ದೆ. ನೀವು ಏನೇನು ನೈವೇದ್ಯ ಮಾಡಿದ್ರಿ ಷಷ್ಠಿಗೆ ಅಂತ ನನಗೆ ಹೇಳಿ. ನೀವು ಬೆಳಿಗ್ಗೆ ಪೂಜೆ ಮಾಡಿದ್ರಾ, ಸಂಜೆ ಪೂಜೆ ಮಾಡಿದ್ರಾ ಅಂತ ಹೇಳಿ. ನಾನು ಆವಾಗಲೇ ಹೇಳಿರೋ ಹಾಗೆ ಈ ವರ್ಷ ನಾನು ಪೂಜೆ ಮಾಡುವಾಗ ತುಂಬಾ ಬೇಜಾರು ಅನ್ನಿಸ್ತು. ನಾನು ಸಂಜೆ ಟೈಮ್ ಹೋಗಿದ್ದೆ ಅಲ್ವಾ, ಅಲ್ಲಿ ಯಾವ ರೀತಿ ಇತ್ತು ಅಂದರೆ ಪೂಜೆ ಮಾಡಿದ್ದು ತುಂಬ ಒಂಥರ ಗಲೀಜು ಮಾಡಿಬಿಟ್ಟಿದ್ರು ಅನ್ನಿಸ್ತಾ ಇತ್ತು. ಮತ್ತು ಹಾಲೆಲ್ಲ ಹಾಕಿದ್ರಲ್ಲ ತುಂಬಾ ಸ್ಮೆಲ್ ಅನ್ನಿಸ್ತಾ ಇತ್ತು. ನನಗಂತೂ ಯಾಕೆ ಈ ರೀತಿ ನಾವು ಪೂಜೆ ಮಾಡಬೇಕು ಅಂತ ಅನಿಸಿದಂತೂ ನಿಜ. ಆದರೂ ಎಲ್ಲ ತೊಗೊಂಡೋಗಿದ್ರಿಂದ ನಾನು ಪೂಜೆ ಮಾಡಿ ಮುಗಿಸಿದ್ದೀನಿ. ಬಟ್ ಮುಂದಿನ ವರ್ಷದಿಂದ ಒಂದಷ್ಟು ಬದಲಾವಣೆನ ಖಂಡಿತ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಏನಂದರೆ ಸುಮ್ಮನೆ ಗಂಧದ ಕಡ್ಡಿ ಕರ್ಪೂರ ಹಚ್ಚಿ ಪೂಜೆ ಮಾಡಿ ನಾವೇನು ಹಾಲು ಹಾಕ್ತೀವಲ್ವ ಅದಕ್ಕೆ ಒಂದು ಬೋಸಿ ಇಟ್ಟು ಅದರೊಳಗಡೆ ಹಾವಿನ ತಿದ್ದಿರೋವಂಥ ಒಂದು ಕಲ್ಲಿಟ್ಟು ಅಲ್ಲಿಗೆ ಹಾಲು ಹಾಕೋದ್ರಿಂದ ಆ ಹಾಲನ್ನ ಮೋಸ್ಟ್ಲಿ ಯಾವುದಾದ್ರೂ ಪ್ರಾಣಿಗಳಿಗೆ ನಾವು ಕೊಡ್ಬೋದಲ್ವಾ. ಇದರಿಂದ ಆ ಪ್ರಾಣಿಗಳಿಗೂ ಆಹಾರ ಸಿಕ್ತಂಗೆ ಆಗುತ್ತೆ ಈ ಥರ ಅನ್ನಿಸ್ತು. ಯಾಕಂದರೆ ಅಲ್ಲಿ ಸಿಕ್ಕಾಬಿಟ್ಟೆ ಹಾಲು, ಹಣ್ಣು, ಕಾಯಿ ಎಲ್ಲ ಹಾಕಿ ಎಷ್ಟು ಗಲೀಜು ಮಾಡಿದರು ಅಂದರೆ ನನಗೆ ನಿಜವಾಗ್ಲೂ ಇದು ದೇವಸ್ಥಾನನ ಅನ್ನೋ ಅಷ್ಟು ಬೇಜಾರಾಗ್ಬಿಡ್ತು. ಮತ್ತು ಹಾಲೆಲ್ಲ ನೋಡಿ ಎಷ್ಟೊಂದು ಅರ್ಧೋಗಿದೆ ಮತ್ತು ತುಂಬ ಸ್ಮೆಲ್ ಬರ್ತಾಯಿತ್ತು. ಇದಿಷ್ಟೇ ಅಲ್ಲ, ಅಲ್ಲಿ ಏನು ಕಾಯೆಲ್ಲ ಇಟ್ಟಿದ್ರು ಅದನ್ನು ಯಾರೋ ಬಂದು ತಗೋತಾಯಿದ್ರು. ಮೋಸ್ಟ್ಲಿ ಅವರು ಹೋಟೆಲವರು ಅಂತ ಅನ್ಕೋತೀನಿ. ಆ ರೀತಿ ಅರಿಶಿನ ಕುಂಕುಮ ಎಲ್ಲ ಆಗಿರುತ್ತೆ. ಅರಿಶಿನ ಕುಂಕುಮದಲ್ಲಿ ನಿಮಗೆ ಗೊತ್ತಿರೋಂಗೆ ಕೆಮಿಕಲ್ಸ್ ಇರುತ್ತೆ ಅಲ್ವಾ, ಅದನ್ನೆಲ್ಲ ಅವ್ರು ಯೂಸ್ ಮಾಡಿ ಅಡುಗೆ ಮಾಡ್ತಾರಲ್ಲ ಅಂತ ಅನ್ನಿಸ್ತಾ ಇತ್ತು. ನನ್ನ ಪ್ರಕಾರ ಈ ಥರ ದೇವಸ್ಥಾನಗಳಲ್ಲಿ ಎಲ್ಲದಕ್ಕೂ ಒಂದೊಂದು ಬೌಲ್ ಅಂತ ಇಟ್ಬಿಡ್ಬೇಕು. ಹಣ್ಣು, ಕಾಯಿ ಹಾಕಲಿಕ್ಕೆ ಅಥವಾ ಅಕ್ಕಿ ಹಾಕಲಿಕ್ಕೆ ಅಂತ ಇಟ್ಟಾಗ ಅದೆಲ್ಲನೂ ಸೇವ್ ಆಗುತ್ತೆ, ನಮಗೂ ಕೊಟ್ಟಷ್ಟು ತೃಪ್ತಿನೂ ಸಿಗುತ್ತೆ. ಅದನ್ನು ಯಾರಿಗಾದರೂ ಅವಶ್ಯಕತೆ ಇರೋರಿಗೆ ಕೊಡಬಹುದು. ನಾನಿಲ್ಲಿ ಹಾಲು ಹಾಕ್ತಾಯಿದ್ದೀನಿ, ಬಟ್ ತುಂಬ ನಾನು ಹಾಕಬೇಕಾ ಬೇಡವಾ ತೊಗೊಂಡೊಟ್ಟೋಗ್ಬಿಟ್ಟಿದ್ದೀನಲ್ಲ ಅಂತ ಹಾಕ್ತೆ. ಮುಂದಿನ ವರ್ಷದಿಂದ ಖಂಡಿತ ಒಂದಿಷ್ಟು ಬದಲಾವಣೆನ ಮಾಡ್ಕೋತೀನಿ. ಆವಾಗ ನನ್ನ ವಿಡಿಯೋದಲ್ಲಿ ನೀವು ಖಂಡಿತವಾಗ್ಲೂ ನೋಡ್ತೀರಿ. ಇದು ಆದಮೇಲೆ ನಾನು ಶಾಪಿಂಗಿಗೆ ಬಂದಿದ್ದೆ. ಅಂದರೆ ನಾನು ರೆಗ್ಯುಲರಾಗಿ ಬರ್ತೀನಲ್ಲ ಮಿನಿ ಬಜಾರ್, ಅಲ್ಲಿಗೆ ಬಂದಿದ್ದೆ. ಒಂದೆರಡು ಟಾಪ್ಗಳು ತೊಗೋಬೇಕಾಗಿತ್ತು. ಇರೋ ಟಾಪ್ಗಳಿಗೆ ಪ್ಯಾಂಟ್ ಕೂಡ ತೊಗೋಬೇಕಾಗಿತ್ತು. ನಾನು ಏನೇನು ತೊಗೊಂಡೆ ಅಂತ ವಿಡಿಯೋನ ನೋಡ್ತಾ ಇರಿ ಕಂಟಿನ್ಯೂಸ್ ಆಗಿ, ನಿಮಗೆ ಗೊತ್ತಾಗ್ತದೆ. ನಾನಿಲ್ಲಿ ಸ್ವಲ್ಪ ರೆಗ್ಯುಲರ್ ಇರೋದ್ರಿಂದ ಅವ್ರ ಹತ್ರ ಒಂದಷ್ಟು ಮಾತನಾಡಿಸ್ಕೊಂಡು ಬಟ್ಟೆ ಎಲ್ಲ ಶಾಪಿಂಗ್ ಮಾಡಿಕೊಂಡು ಮನೆಗೆ ಬಂದೆ. ಒಂಥರ ಖುಷಿ ಇತ್ತು ನನಗೆ. ಅಲ್ಲಿಗೆ ಹೋಗಿ ಬಂದರೆ ಅವ್ರ ಹತ್ರ ಬಟ್ಟೆಗಳನ್ನ ಆಲ್ರೆಡಿ ಹೇಳಿದ್ನಲ್ಲ ತುಂಬ ಚೆನ್ನಾಗಿರುತ್ತೆ. ಮಾತಾಡಿಕೊಂಡು ಒಂದಿಷ್ಟು ಶಾಪಿಂಗ್ ಮುಗಿಸ್ಕೊಂಡು ಇನ್ನು ಸಂಜೆ ಪೂಜೆ. ಅವತ್ತು ಸಂಜೆ ಕೂಡ ನಾವು ಆಚೆ ಅಂದರೆ ಹೊಸ್ಲಿಗೆಲ್ಲ ದೀಪ ಹಚ್ಚಿಡಬೇಕು. ಮೋಸ್ಟ್ಲಿ ಕಾರ್ತಿಕ ಮಾಸ ಮುಗಿಯೋದೇ ಷಷ್ಠಿ ಮುಗಿದ ಮೇಲೆ ಅನ್ನೋ ರೀತಿ ಅರ್ಥ ಇದೆ. ಅವತ್ತಿಗೆ ದೀಪ ಹಚ್ಚಿದ್ರೆ ಇನ್ನು ಹೊಸ್ಲಿಗಾಗಲಿ ತುಳಸಿ ಕಟ್ಟೆ ಹತ್ರ ಆಗಲಿ ನಿಮ್ಗೆ ಯಾವಾಗ ಬೇಕು ಶುಕ್ರವಾರ ದೀಪ ಹಚ್ಬೋದು. ಬಂದಾ ಸಿಕ್ತಾ ನಿಂದು ಸ್ಪೆಕ್ಸು? ಎಲ್ಲಿತ್ತು ನೋಡಿ. ನಮ್ಮ ದೀಕ್ಷಾ 2 ದಿನದಿಂದ ಕಣ್ಣು ಹಾಳು ಮಾಡ್ಕೊಬಿಟ್ಟಿದ್ಲು. ಏನವ ಕಣ್ಣಿಲ್ದೆ ಎಷ್ಟು ಸಮಸ್ಯೆ ಆಗಿತ್ತು ನಿನಗೆ? ಏನು ಬರ್ದೇ ಇಲ್ಲ, ಕ್ಲಾಸೇ ಕೇಳಿಲ್ಲ, ಬೋರ್ಡ್ ಕಾಣಿಸ್ತಿರ್ಲಿಲ್ವಾ? ಹುಡುಕ್ತಾ ಇದ್ದ, ಕಾಣಿಸ್ತಿತ್ತು, ಬ್ಲರ್ ಕಾಣಿಸ್ತಿತ್ತು. ಪಾಪ ನನ್ನ ಮಗಳು ಕತೆ. ಎಲ್ಲಿ ಸಿಕ್ತು? ಕಂಪ್ಯೂಟರ್ ಲ್ಯಾಬಲ್ಲಿ. CC ಕ್ಯಾಮ್ರಾದಲ್ಲಿ ಸಿಕ್ಕಿದೆ. ನೀನು ಹುಡ್ಕೊಂಡು? ನಾನು ಹುಡುಕ್ತೆ ಹೋಗಿ. ಹೌದಾ? CC ಕ್ಯಾಮ್ರಾದಲ್ಲಿ ತಕೊಂಡು ಬ್ಯಾಗ್ ಒಳಗಡೆ ಹಾಕೊಂಡಿದ್ದೆ. ಆಮೇಲೆ ಕಂಪ್ಯೂಟರ್ ಲ್ಯಾಬಲ್ಲಿ ಹೋಗಿ ನೆಕ್ಸ್ಟ್ ಹೋಗಿದ್ನಲ್ಲ ಎಲ್ಲರೂ ಅಲ್ಲೆಲ್ಲಾರು ಬಿಟ್ಬಿಟ್ಟಿದ್ದೀನ ಅಂತ ಅಂದ್ಬಿಟ್ಟು ಹೋಗಿ ಕೇಳಿದೆ. ಎತ್ತಿಟ್ಟಿದ್ರಂತ ಅವ್ರಿಗೆ. ಖುಷಿ ಆಯ್ತಾ? ನಿಮ್ಮ ಅಪ್ಪಂಗಂತೂ ಟೆನ್ಷನ್ ಆಗೋಗ್ಬಿಟ್ಟಿತ್ತು. ನಾನು ಸ್ಪೆಕ್ಸ್ ತಕೊಂಡು ಹೋಗಿ ಕ್ಲಾಸ್ಗೆ ಕಾಲು ಇಡ್ತಿದ್ದಂಗೆ ಎಲ್ಲರೂ ಓ ಸ್ಪೆಕ್ಸ್ ಸಿಕ್ತಾ ಪಾರ್ಟಿ ಕೊಡ್ತಿದ್ರು. ಅವ್ರಿಗೆ ನೋಡೋಕ್ಕೈತಿರ್ಲಿಲ್ಲ, ನಾನು ಕಷ್ಟಪಡೋದು. ಅದಕ್ಕೆ
ಅಂತೂ 2 ದಿನ ಕಷ್ಟಪಟ್ಟಿಲ್ಲ, ಓದೋದಕ್ಕೆಲ್ಲ ಸಮಸ್ಯೆ ಆಗಲಿಲ್ವಾ? ಹಾಂ, ಸರಿ. ಸುಸ್ತಾಗಿದ್ದೆ ಕಾಲೇಜಿಂದ ಬಂದು, ಹೋಗಿ ಫ್ರೆಶ್ನಪ್ ಆಗಿ ಈಗ ನೆಕ್ಸ್ಟ್ ಕ್ಲಾಸ್ ಹೋಯ್ತೀಯಾ? ಕ್ಲಾಸಿಗೆ ಇದು ಓದ್ಕೋ ಕಡೆಗೆ ಮನೇಲಿ. ಆಯಿತು, ಹೋಗಿದ್ದು ಬರೋಣ. ಬಾಯ್. ಏನಾಯ್ತು ರೀಮ್ಮ? ಯಪ್ಪ, ಇದು ನೋಡೋಕೆ ನನಗೆ ಭಯ ಆಯ್ತೈತೆ. ನಮ್ಮ ಮನೆ ಅಪರೂಪದ ದೃಶ್ಯ ಇದು. ಯಾಕೆ ಹೇಳಿ? 3 ಹೊತ್ತು ಜಗಳಾಡ್ತಿರ್ತಾರೆ, 3 ಹೊತ್ತು ಕಿತ್ತಾಡ್ತಿರ್ತಾರೆ. ಯಪ್ಪ, ಇವರಿಬ್ರು ಜಗಳ ನೋಡಿ ನೋಡಿ ಒಂದ್ಸಲ ಬೇಸತ್ತೋಗ್ಬಿಟ್ಟಿರ್ತೀನಿ. ಅಂಥವ್ರು ಈ ಲೆವೆಲಿಗೆ, ಹಾಂ, ಈ ಲೆವೆಲಿಗೆ ಪ್ರೀತಿ ವಿಶ್ವಾಸ ತೋರಿಸೋದು ಬೇಡ ಕಣ್ರಿ. ನಿಮ್ಮ ಅಮ್ಮಗೆ ಸಹಿಸ್ಕೊಳಕ್ಕಾಗಲ್ಲ, ಹಾರ್ಟ್ ಅಟ್ಯಾಕ್ ಆಗ್ಬಿಡ್ತದೆ. ಮಳೆ ಬಂದರೆ ಒಂಥರ ನೀನು ತಗೋ ತಿನ್ಬೋದು, ನಿಮ್ಮ ಅಮ್ಮಂಗೆ ಹಾರ್ಟ್ ಅಟ್ಯಾಕ್ ಆಗ್ಬಿಡುತ್ತೆ. ಯಪ್ಪ, ಇನ್ನು 5 ನಿಮಿಷಕ್ಕೆ ಮತ್ತೆ ವಿಡಿಯೋ ಮಾಡ್ಕೋತೀನಿ ಜಗಳ ಅದಕ್ಕೆ ಇಬ್ರು. ಏನು ದೀಕ್ಷಾ, ಹೊಸ ಬಾಟಲು? ಓ, ಗೋಡೆಗೂ ನಿನ್ನ ಬಾಟಲ್ಗೂ ಕಲರ್ ಕಾಂಬಿನೇಷನ್ ಏನು ಸೂಪರ್ ಕಾಣಿಸ್ತೈತೆ ಗೊತ್ತಾ? ಎಲ್ಲಿ ಎತ್ಕೊಬಂದೆ ದೀಕ್ಷಾ? ಅಂಗಡಿಗೆ ಹೋಗಿದ್ದೆ, ಎತ್ಕೊಂಡು ಗೊತ್ತಾಗ್ದಂಗೆ. ಕರೆಕ್ಟಾಗಿ ಹೇಳೋ. ಕಾಲೇಜಲ್ಲಿ ತಗೊಂಡಿರೋದು. ಕಾಲೇಜಲ್ಲಿ ಬಾಟ್ಲೆಲ್ಲ ಮಾರ್ತಾರಾ? ಕ್ವಿಝಲ್ಲಿ ಸೆಕೆಂಡ್ ಬಂದಿದ್ದಕ್ಕೆ ಕೊಟ್ಟಿರೋದು ಇದು ಬಾಟಲ್. ನೋಡಿ, ಫಸ್ಟ್ ಬರೋದು ಬಿಟ್ಬಿಟ್ಟು ಸೆಕೆಂಡ್ ಬಂದಿದ್ದೀನಿ ಅಂತ ಹೆಂಗೆ ಹೇಳ್ಕೊಂತಾಳೆ. ನಾನೇನೋ ಮಾಡಲಿಲ್ಲ, ನಮ್ಮ ಕ್ಲಾಸ್ ಇಯರಿಂದ ಜೋರ ಮಾತಾಡೋ. ನಾನೇನೋ ಮಾಡಲಿಲ್ಲ, ನಮ್ಮ ಕ್ಲಾಸ್ ಇಯರ್ ಲೇಟಾಗಿ ಹೇಳ್ಬಿಟ್ಟೆ ಆನ್ಸರ್ನ, ಅದಕ್ಕೆ ಸೆಕೆಂಡ್ ಬಂದ್ಬಿಟ್ಟು. ಫಸ್ಟ್ ಬಂದವ್ರಿಗೂ ಬಾಟ್ಲೇ ಕೊಟ್ಟಿರೋದು. ಅದು ಥರ ಚೆನ್ನಾಗೈತೆ, ಕಲರ್ ಅಂತೂ ಸೂಪರ್ ಆಗೈತೆ. ನಿನ್ನ ತಂಗಿಗೋಸಿ ನೀರು ಕುಡಿಸೋ ಸಮಾಧಾನ ಆಗಲಿ. ಯಪ್ಪ, ಇಲ್ಲೇ ನಿಜವಾಗ್ಲೂ ಏನು ಕೇಳ್ಕೊತೀನಿ ಗೊತ್ತಾ ದೇವ್ರ ಹತ್ರ? ನೀವಿಬ್ಬರು ಹಿಂಗೇ ಇರಲಿ ಅಂತ ಕೇಳ್ಕೊತೀನಿ ಕಡೆ. ಅಯ್ಯಪ್ಪ, ನಿಜ. ನಿಮ್ಗೂ ಅನಿಸುತ್ತೆ ನಿಮ್ಮ ಮನೆ ಇಬ್ಬರಿಬ್ರು ಮಕ್ಕಳಿದ್ರಂತೂ ನಿಮ್ಗೂ ಅನಿಸ್ತಾ ಇರ್ತದೆ ಬಿಡಿ. ಈ ಲೆವೆಲಿಗೆ ಪ್ರೀತಿ. ಅಪ್ಪ, ಟೆಸ್ಟ್ ಬರೆದ್ಬಿಟ್ಟು ದೇವ್ರು ಒಳ್ಳೇದು ಮಾಡಲಿ. ಗೊತ್ತು ಏನು ದೀಪ್ತಿ ಅಲ್ವಾ? ದೀಪು, ಟೆಸ್ಟ್ ಚೆನ್ನಾಗಿ ಬರ್ದಿರೋದಕ್ಕೋ ಸುಸ್ತಾಗ್ಬಿಟ್ಟಿದ್ಯಂತೆ. ಸರಿ, ಸಮಾಧಾನ ಮಾಡವ ನಿನ್ನ ತಂಗಿನ. ಹೋಯ್ತೀನಿ, ನಿನ್ನ ತಂಗಿಗೋಸ್ಕರ ಏನಾರು ಮಾಡ್ಕೊಂಬರ್ತೀನಿ. ವೆಲ್ಕಮ್ ಬ್ಯಾಕ್. ಆ್ಯಕ್ಚುಲಿ ವಿಡಿಯೋನ ಎಂಡ್ ಮಾಡಬೇಕು ಇವಾಗ. ಆ ಎಂಡ್ ಮಾಡೋದಕ್ಕೆ ಮುಂಚೆ ನೀವು ಆವಾಗಲೇ ನೋಡಿದ್ರಿ, ನಾನು ಮಿನಿ ಬಜಾರ್ಗೆ ಹೋಗಿದ್ದೆ ಅಲ್ವಾ, ಒಂದಷ್ಟು ಬಟ್ಟೆ ತೊಗೊಬಂದಿದ್ದೀನಿ. ಆ ಬಟ್ಟೆಗಳು ಯಾವ್ದ್ಯಾವುದು ಏನು ಎತ್ತ ಅಂತ ತೋರಿಸ್ತೀನಿ ಬನ್ನಿ. ಆ್ಯಕ್ಚುಲಿ ಮಿನಿ ಬಜಾರಲ್ಲಿ ನಿಜವಾಗ್ಲೂ ಏನಪ್ಪ ಡಿಸ್ಕೌಂಟ್ ಇರುತ್ತೆ, ಆಯಿತಾ ಅಂತ ಇದನ್ನು ಅನ್ಕೋಬೇಡಿ. ಡಿಸ್ಕೌಂಟ್ ಇರುತ್ತೆ, ಹೋಗಿ ತಗೊಳ್ಳಿ. ಯಾರಾದರೂ ಮೈಸೂರಲ್ಲಿರೋರಿದ್ದರೆ ಅಥವಾ ಮೈಸೂರಿಗೆ ಬರೋರಿದ್ರೂ ಓಕೆ. ಬಟ್ಟೆಗಳನ್ನು ಆದಷ್ಟು ಇಲ್ಲೇ ಶಾಪಿಂಗ್ ಮಾಡೋದು ಹತ್ರ ಇರೋದ್ರಿಂದ, ಮತ್ತು ಒಂದು ರೀಸನಬಲ್ ಪ್ರೈಸ್, ಎರಡು ಉದ್ದೇಶದಿಂದ ನಾನು ಮಿನಿ ಬಜಾರ್ಗೆ ಹೋಗೋದು. ಇವಾಗ ಅಲ್ಲಿ ಏನೇನು ತೊಗೊಂಡೆ ಅಂತ ತೋರಿಸ್ತೀನಿ, ಓಕೆನಾ? ಒಂದು ಟಾಪ್ ತೊಗೊಂಡೆ, ಜೋಲಾ ಕಂಪ್ನಿದು. ಚೆನ್ನಾಗಿದೆ ಟಾಪ್, ಅದಕ್ಕೋಸ್ಕರ ಏನಾದರೂ ನೋಡಲಿಕ್ಕೆ ಹೋಗೋದು, ಅದನ್ನು ತಗೊಳ್ಬಿಟ್ಟು ಬೇರೆದೆಲ್ಲ ತೊಗೊಂಡು ಬರೋದು, ಆ ರೀತಿ. ಹೇಗಿದೆ ಟಾಪು? ಕಲರ್ ಚೆನ್ನಾಗಿದೆಯಾ? ಇದಕ್ಕೆ ಬಾಟಮ್ಮು ಕರೆಕ್ಟಾಗಿ ಸಿಗಲಿಲ್ಲ, ನನ್ನ ಹತ್ರ ಇರೋದನ್ನೇ ಅಡ್ಜಸ್ಟ್ ಮಾಡೋಣ ಅಂದ್ಬಿಟ್ಟು ಇದೊಂದು ತೊಗೊಂಡೆ. ಅದಾದಮೇಲೆ ನನಗೆ ಈ ಥರ ಏನು ಕಲರ್ ಮಗ ಇದು? ಸ್ಕಿನ್ ಕಲರ್. ಒಟ್ಟಿನಲ್ಲಿ ನಾನು ಲೆಗ್ಗಿಂಗ್ಸ್ ಜಾಸ್ತಿ ಯೂಸ್ ಮಾಡ್ತಿರೋದ್ರಿಂದ ಈ ಕಲರ್ದೊಂದು ಬಾಟಮ್ ಬೇಕಾಗಿತ್ತು, ಅದಕ್ಕೋಸ್ಕರ ಇದೊಂದು ತೊಗೊಂಡೆ. ಅದೇ ಕಲರಲ್ಲಿ ಒಂದು ಪುಷ್ ಬ್ಯಾಕ್ ಇತ್ತು. ಪುಷ್ ಬ್ಯಾಕ್ ಅಂದರೆ ಗೊತ್ತಿರುತ್ತೆ, ಸಾಮಾನ್ಯ ಮೊದಲೆಲ್ಲ ಇದೇ ಥರ ಸ್ಟಿಚ್ ಮಾಡಿಸ್ಕೊತಾ ಇದ್ವಿ. ಈ ಥರ ಪುಷ್ ಬ್ಯಾಕು ಈ ಥರದ್ದು, ಈ ಕಲರನ್ನು ತೊಗೊಂಡೇ ಇರಲಿ. ಲೆಗ್ಗಿಂಗ್ಸ್ ತುಂಬ ಹಿಂಸೆ ಅನ್ಸುತ್ತೆ, ಇದು ಕಾಟನ್ ಆಗಿರೋದ್ರಿಂದ ಚೆನ್ನಾಗಿರುತ್ತೆ ಅಂದ್ಬಿಟ್ಟು ಇದನ್ನು ತೊಗೊಂಡಿದ್ದೀನಿ. ಇವತ್ತು ಜಾಸ್ತಿ ಬಾಟಮ್ಗಳೇ ತೊಗೊಂಡಿದ್ದೀನಿ. ಅದಾದಮೇಲೆ ಇದೊಂದು ತೊಗೊಂಡೆ, ಡೈಲಿ ವೇರ್ಗೆ ಯಾವುದಾದ್ರೂ ಡ್ರೆಸ್ ಜೊತೆಗೆ ಮ್ಯಾಚ್ ಮಾಡೋಕ್ಕಾಗುತ್ತೆ ಅಂದ್ಬಿಟ್ಟು, ಡ್ರೆಸ್ ಮೀನ್ಸ್ ಟಾಪ್ ಜೊತೆಗೆ ಮ್ಯಾಚ್ ಮಾಡೋಕ್ಕಾಗುತ್ತೆ ಅಂತ ಇದನ್ನು ಒಂದು ತೊಗೊಂಡೆ. ಇನ್ನೊಂದು ಸರ್ಪ್ರೈಸು, ನನ್ನ ಮಕ್ಳಿಗೂ ಗೊತ್ತಿಲ್ಲ, ಚಿಂಟು ನಿಮಗೂ ಗೊತ್ತಿಲ್ಲ, ಇದೊಂದು ತಗೊಂಡೆ. ಆದರೆ ಇದನ್ನು ಹೇಳ್ಬಿಟ್ಟು ಬಂದಿದ್ದೀನಿ, ಮನೇಲಿ ಯಾರಿಗೂ ಇಷ್ಟ ಆಗಲಿಲ್ಲ ಅಂದರೆ ರಿಟರ್ನ್ ಮಾಡಿಬಿಟ್ಟು ಬೇರೆ ತೊಗೋತೀನಿ ಅಂತ. ತೋರಿಸ್ಲೇ ಇಲ್ಲ ಇದನ್ನ, ಮತ್ತೆ ಒಟ್ಟಿಗೆ ಸರ್ಪ್ರೈಸಾಗಿ ವಿಡಿಯೋ ಮಾಡೋಕೆ ತೋರಿಸೋಣ ಅಂದ್ಬಿಟ್ಟು ಸುಮ್ಮನೆ ಅದೇ. ಚೆನ್ನಾಯ್ತಾ? ಒಂದ್ಸತಿ ವೇರ್ ಮಾಡಿ ನೋಡೋಣ. ಮನೇಲಿ ಆಲ್ರೆಡಿ ನಾನು ಮಾಡಿದ್ದೀನಿ, ಬಟ್ ನಾನು ಇಷ್ಟು ಡಾರ್ಕ್ ಕಲರ್ ಹಾಕಲ್ವಲ್ಲ, ಒಂದ್ಸತಿ ನೋಡೋಣ ಅಂದ್ಬಿಟ್ಟು ತೊಗೊಬಂದಿದ್ದೀನಿ ಹೇಳ್ಬಿಟ್ಟು. ಇದಕ್ಕೆ ಇದೊಂದು ಬಾಟಮ್ ಇತ್ತು ಎಕ್ಸ್ಟ್ರಾ, ಇದನ್ನು ತೊಗೊಂಡಿದ್ದೀನಿ. ಮ್ಯಾಚ್ ಆಗುತ್ತಾ ಮಗ? ಹಾಂ, ಇದಿಷ್ಟು ತೊಗೊಂಡು ಬಂದಿದ್ದೀನಿ. ಇವಾಗ ಇದನ್ನು ವೇರ್ ಮಾಡಿ ತೋರಿಸ್ತೀನಿ, ಹೆಂಗೆ ಕಾಣಿಸುತ್ತೆ ಅಂತ ನೀವು ಹೇಳಿ, ಆಯಿತಾ? ನೋಡಿ, ನಮ್ಮಮ್ಮ ನಿಮಗೆಲ್ಲ ಬಟ್ಟೆ ತೋರಿಸ್ಬೇಕು ಅಂತ ಅಂದ್ಬಿಟ್ಟು ಅದು ಪ್ಯಾಂಟು ಹುಡುಕಿ ಎಷ್ಟು ಚೆನ್ನಾಗಿ ಹರಡೋರೆ ಅಂತ ಬಟ್ಟೆಗಳನ್ನ. ನಮಗಂತೂ ಬಿಡೋದೇ ಇಲ್ಲ, ಎತ್ತು ಮಾಡೋಕೆ ಅವರೇ ಎತ್ತು ಮಾಡೋಗಬೇಕು, ಆಗಲೇ ಅವ್ರಿಗೆ ಸಮಾಧಾನ ಆಗೋದು. ಇಲ್ಲಾಂದರೆ ಅವ್ರಿಗೆ ಆಗೋದೇ ಇಲ್ಲ ಸಮಾಧಾನ. ಮಗ
ಚೆನ್ನಾಗಿತ್ತಾ? ನಂಗೆ ಕಲರ್ ತಗೊಳಕ್ಕೆ ಭಯ ಆಯ್ತಾಯಿತ್ತು. ನೋಡೋಣ ಹೆಂಗಿರುತ್ತೆ, ನೀನು ಒಂದ್ಸಲ ಕೇಳೋಣ ಅಂದ್ಬಿಟ್ಟು ತಗೊಬಂದಿದ್ದೀನಿ. ಬೇಡ ಅಂದರೆ ರಿಟರ್ನ್ ಮಾಡ್ತೀನಿ ಅಂತ ಹೇಳಿದ್ದೀನಿ. ಚೆನ್ನಾಗೈತೆ. ಚೆನ್ನಾಗಿದೆಯಾ? ಇದ್ರ ಜೊತೆಗೆ ಇನ್ನೂ ಒಂದು ಟಾಪ್ ತೊಗೊಂಡಿದ್ದೀನಿ ನೋಡಿ. ಇದು ಡೈಲಿ ವೇರ್ಗೆ ಅಂದ್ಬಿಟ್ಟು ಒಂದು ತಗೊಂಡೇ ಇರಲಿ ಅಂದ್ಬಿಟ್ಟು ಹೇಳಿದ್ನಲ್ಲ. ಮಿನಿ ಬಜಾರಲ್ಲೇ ಆ್ಯಕ್ಚುಲಿ ಸ್ವಲ್ಪ ರೀಸನಬಲ್ ಆಗಿರುತ್ತೆ ರೇಟು. ಅದಕ್ಕೋಸ್ಕರ ಹೋದಾಗ 2-3 ಒಟ್ಟಿಗೆ ತೊಗೊಬಂದ್ಬಿಡ್ತೀನಿ. ನನಗೆ ಹೆಂಗೂ ವಿಡಿಯೋ ಮಾಡಲಿಕ್ಕೆಲ್ಲ ಬೇಕಾಗುತ್ತಲ್ಲ, ಟಾಪ್ಗಳೆಲ್ಲ ಎಕ್ಸ್ಟ್ರಾ ಇರಲಿ ಅಂದ್ಬಿಟ್ಟು ತೊಗೊಂಡಿದ್ದೀನಿ. ಹೇಗೆ ಅನ್ನಿಸ್ತು? ಇದು ಚೆನ್ನಾಗಿದೆಯಾ ಮಗ? ಹಾಂ, ಚೆನ್ನಾಗಿದೆಯಾ? ಇದಿಷ್ಟು ನಾನು ಇವತ್ತು ಮಿನಿ ಬಜಾರಲ್ಲಿ ತೊಗೊಂಡಿರೋದು. ಇದನ್ನು ಓಕೆ ಮಾಡಿದ್ರೆ ಮನೇಲಿ ಎಲ್ಲರೂ ಇಟ್ಕೋತೀನಿ, ಇಲ್ಲದಿದ್ರೆ ರಿಟರ್ನ್ ಮಾಡಿಬಿಡ್ತೀನಿ. ಓಕೆನಾ? ನೋಡಿದ್ರಲ್ಲ, ಟಾಪ್ಗಳು ಮತ್ತು ಪ್ಯಾಂಟ್ ಎಲ್ಲ ಇಷ್ಟ ಆಯಿತಾ? ಇಷ್ಟ ಆಗಿರುತ್ತೆ ಅನ್ಕೋತೀನಿ. ನನಗಂತೂ ಒಂದಷ್ಟು ಇಷ್ಟ ಆಗಿದೆ. ಇನ್ನೊಂದಷ್ಟು ಎಲ್ಲರನ್ನೂ ಕೇಳಿ ಸೆಲೆಕ್ಟ್ ಮಾಡ್ಕೋತೀನಿ. ಬೇಡ ಅಂದರೆ ರಿಟರ್ನ್ ಮಾಡ್ತೀನಿ ಅಂತಲೂ ಕೂಡ ಅವ್ರಿಗೆ ಹೇಳಿದ್ದೀನಿ. ಗೊತ್ತಿರೋರು ಆಗಿರೋದ್ರಿಂದ ನಾನು ಮನೆಗೆ ಬಂದು ಎಲ್ಲ ನೋಡಿ ಆದಮೇಲೆ ಪರವಾಗಿಲ್ಲ ವಾಪಸ್ ತಂದುಕೊಡಿ ಅಂತ ಹೇಳ್ತಾರೆ. ನೀವು ಹೋಗಿ ಯಾರಾದರೂ ನಮ್ಮ ಮೈಸೂರಿನಲ್ಲಿ ಇದೇ ಏರಿಯಾದಲ್ಲಿ ಯಾರಾದ್ರೂ ನನ್ನ ವಿಡಿಯೋಸ್ ನೋಡಿದ್ರೆ ಖಂಡಿತ ಹೋಗಿ, ತುಂಬ ಚೆನ್ನಾಗಿರುತ್ತೆ ಬಟ್ಟೆಗಳು. ಮತ್ತು ಇನ್ನು ಇವತ್ತಿನ ಈ ವಿಡಿಯೋನ ಎಂಡ್ ಮಾಡೋ ಸಮಯ. ಅದಕ್ಕೆ ಮುಂಚೆ ಇವತ್ತು ಆ್ಯಕ್ಚುಲಿ ನಾನು ಈ ವಿಡಿಯೋನ ಯಾವಾಗ ಅಪ್ಲೋಡ್ ಮಾಡ್ತೀನಿ ಅಂತ ಗೊತ್ತಿಲ್ಲ. ಆದರೆ ಮಹಂತೇಶ್ ಬೀಳಗಿ ಅವರು ನಮ್ಮನ್ನು ಅಗಲಿದಂಥ ದಿನ ಅಂದರೆ ನಿನ್ನೆ ಆಕ್ಸಿಡೆಂಟಲ್ಲಿ ತೀರೋಗ್ಬಿಟ್ರು ಅವರು. ಬಟ್ ಅವ್ರ ಬಗ್ಗೆ ಎಲ್ಲ ನೋಡುವಾಗ ನನಗೆ ಸಿಕ್ಕಾಬಟ್ಟೆ ಬೇಜಾರು ಅನಿಸ್ತಿತ್ತು. ಎಂಥ ಒಳ್ಳೆಯ ವ್ಯಕ್ತಿನ ನಾವು ಕಳ್ಕೊಂಡ್ವಿ ಅಲ್ವಾ ಅಂತ. ಅಷ್ಟು ಸ್ಟ್ರಗಲಲ್ಲಿ ಬಡತನದಲ್ಲಿ ಬಂದು ಒಂದಷ್ಟು ಜನಕ್ಕೆ ಹೆಲ್ಪ್ ಮಾಡಿಕೊಂಡು ಒಂದಷ್ಟು ಜನಕ್ಕೆ ಸ್ಫೂರ್ತಿ ಕೂಡ ಆಗಿದ್ರು ಅವರು. ಅಂಥವರೆಲ್ಲ ನಮ್ಮ ಮಧ್ಯೆ ಇರಬೇಕು, ಅಂಥವ್ರ ಮಧ್ಯೆ ನಾವಿರಬೇಕು. ನಮ್ಮ ಮಕ್ಕಳು ಅಂಥವರ ಒಂದು ಸ್ಫೂರ್ತಿದಾಯಕ ಮಾತಿನಿಂದ, ಅಂಥವ್ರ ಜೀವನದಿಂದ ಸ್ಫೂರ್ತಿ ಪಡ್ಕೊಂಡು ಬದುಕಬೇಕಿತ್ತು. ಬಟ್ ವಿಧಿ ಆಟ ಅಂತಾರಲ್ಲ, ನಿಜವಾಗ್ಲೂ ಅವ್ರಿಗೆ ಮತ್ತು ಅವರ ಜೊತೆ ಇನ್ನಿಬ್ಬರು ಅವರ ರಿಲೇಷನ್ ತೀರೋದ್ರು ಅಂತ ಹೇಳ್ತಾಯಿದ್ರು. ಅವರಿಗೆ ಎಲ್ಲರ ಆತ್ಮಕ್ಕೆ ಶಾಂತಿ ಸಿಗಲಿ ಅಂತ ನಾನು ಈ ವಿಡಿಯೋ ಮೂಲಕ ಕೇಳ್ಕೊಳ್ತೀನಿ. ಅದರಲ್ಲಂತೂ ಒಬ್ಬರು 1 ತಿಂಗಳ ಮಕ್ಕಳಿದ್ದಾವೆ, ಅವಳಿ ಜವಳಿ ಮಕ್ಕಳು ಹುಟ್ಟಿದಾಗ ಅವರು ಇಡೀ ಊರಿಗೆ 150 kg ಪೇಡ ಹಂಚಿದ್ರು ಅಂತ ಹೇಳ್ತಾಯಿದ್ರು. ಅದನ್ನೆಲ್ಲ ನೆನೆಸ್ಕೊಂಡಾಗ ಸಿಕ್ಕಾಬಟ್ಟೆ ಬೇಜಾರಾಯಿತು ನನಗಂತೂ. ಆ ಮಕ್ಕಳು ತಂದೆ ಇಲ್ಲದೆ ಬೆಳೀತಾರಲ್ಲ, ಏನಪ್ಪ ದೇವರೇ ಯಾಕೆ ಈ ಥರ ಶಿಕ್ಷೆ ಕೊಡ್ತೀಯಾ ಅಂತ ಅನಿಸುತ್ತೆ. ಬದುಕಂದ್ಮೇಲೆ ಇದೆಲ್ಲ ಬರ್ತಿರ್ತದೆ, ನಾವು ಅದನ್ನೆಲ್ಲ ಓವರ್ಕಮ್ ಮಾಡಿಕೊಂಡು ಹೋಗ್ತಿರ್ಬೇಕು. ಬಟ್ ಅಂಥ ಒಳ್ಳೆಯ ವ್ಯಕ್ತಿನ ನಾವು ಕಳ್ಕೊಂಡಿದ್ದು ನಿಜವಾಗ್ಲೂ ನಾವು ದುರದೃಷ್ಟವಂತರು. ಇನ್ನು ಅವ್ರ ಮನೆಯವರಿಗೆ, ಮಕ್ಕಳಿಗೆ, ಅವರೆಲ್ಲ ಕುಟುಂಬಸ್ಥರಿಗೆ ಈ ದುಃಖನ ತಡ್ಕೊಳ್ಳೋಂಥ ಶಕ್ತಿ ಆ ದೇವ್ರು ಕರುಣಿಸ್ಲಿ. ಅವ್ರನ್ನಂತೂ ಕರ್ಕೊಂಡ್ಬಿಟ್ಟ, ಅಟ್ಲೀಸ್ಟ್ ಅವರಾದ್ರೂ ಈ ದುಃಖದಿಂದ ಓವರ್ಕಮ್ ಮಾಡಿ ಬದುಕಲಿ ಅನ್ನೋದು. ಯಾಕಂದರೆ ನಾವು ಆ ಸಾವು ನೋವು ಎಲ್ಲನೂ ಅನುಭವಿಸಿ ಒಂದಷ್ಟು ತಿಂಗಳು ವರ್ಷಗಳ ಕಾಲ ಅದ್ರ ಜೊತೆನೇ ಬದುಕಿದ್ದೀವಿ. ಇವಾಗಲೂ ಹಂಗೆ ಇದ್ದೀವಿ. ಬಟ್ ಸುಮ್ಮನೆ ಹತ್ಕೊಂಡು ಕಣ್ಣೀರು ಸುರಿಸ್ಕೊಂಡು ಆ ಥರ ಇರೋಕ್ಕಾಗಲ್ಲ. ಯಾಕಂದರೆ ನಮ್ಮ ಮುಂದೆ ಮಕ್ಕಳಿರ್ತಾರೆ, ಮಕ್ಕಳಿಗೋಸ್ಕರ ನಮ್ಮ ಲೈಫ್ನ ನಾವು ಒಂದು ಒಳ್ಳೆ ರೀತಿಯಿಂದ ತೊಗೊಂಡು ಹೋಗಲೇಬೇಕು. ಬಟ್ ಓದೋರು ನೆನಪು, ಆ ನೋವು ನಮ್ಮ ಜೊತೆಲೇ ನಾವು ಮಣ್ಣಲ್ಲಿ ಮಣ್ಣಾಗೋವರೆಗೂ ಇರುತ್ತೆ. ಆದ್ರೂ ಬದುಕಬೇಕಲ್ವಾ. ಅವ್ರು ಹೋದ್ರು ಅಂತ ನಾವು ಹಿಂದೆ ಹೋಗೋಕ್ಕಾಗಲ್ಲ. ಯಾಕಂದರೆ ನಮ್ಮ ಮುಂದೆ ನಮ್ಮ ಭವಿಷ್ಯಗಳಿರ್ತದಲ್ಲ, ಅವರಿಗೋಸ್ಕರ ನಾವು ಬದುಕಬೇಕಾಗತ್ತೆ. ಆ ರೀತಿ ಅವ್ರಿಗೆ ಧೈರ್ಯ ಕೊಡಲಿ ದೇವರು. ಅವ್ರ ಮನೆಯವ್ರಿಗೆಲ್ರಿಗೂ ದೇವರು ಮುಂದೇನಾದರೂ ಒಳ್ಳೇದು ಮಾಡಲಿ, ಆ ಮಕ್ಕಳುಗಳಿಗೆಲ್ಲ ಒಳ್ಳೆ ಭವಿಷ್ಯ ಸಿಗೋಂಗೆ ಮಾಡಲಿ ಅಂತ ಕೇಳ್ಕೊಳ್ತಾ ನನ್ನ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮರಿಬೇಡಿ. ಹಾಗೆಯೇ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊಳ್ತೀನಿ. ಈ ವಿಡಿಯೋನ ಪೂರ್ತಿ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ಧನ್ಯವಾದಗಳು. ಮುಂದೆ ನನ್ನ ಇನ್ನೂ ಒಳ್ಳೊಳ್ಳೆ ವಿಡಿಯೋಸ್ ಬರ್ತಾ ಹೋಗುತ್ತೆ. ಎಲ್ಲ ವಿಡಿಯೋನು ನೋಡ್ತಾ ಇರಿ, ನನಗೆ ಸಪೋರ್ಟ್ ಮಾಡ್ತಾ ಇರಿ ಅಂತ ಕೇಳ್ಕೊಳ್ತಾ ನನ್ನ ಇವತ್ತಿನ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಧನ್ಯವಾದಗಳು.